ಎಸ್ಸಿ ಬೋರ್ಡ್ನ 187 ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಪ್ರಭಾರಿ ಎಂಡಿ ರಾಜ್ಕುಮಾರ್ ಅವರನ್ನ ತೀವ್ರ ವಿಚಾರಣೆಗೆ ಕೂಡ ಒಳಪಡಿಸಲಾಗಿದೆ. ನಿಗಮದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಟೋಟಲ್ ಸಿಬ್ಬಂದಿ ಎಷ್ಟು ಅಂತೆಲ್ಲ ಪ್ರಶ್ನೆಗಳನ್ನ ಕೇಳಿದಾರಂತೆ. ಇಷ್ಟು ಮಾತ್ರ ಅಲ್ಲ, ಆ ಸಿಬ್ಬಂದಿಯ ಕಾರ್ಯವ್ಯಾಪ್ತಿ ಹೇಗೆ, ಅಂದ್ರೆ ಏನೇನು ಅಥಾರಿಟಿ ಯಾರ್ಯಾರಿಗಿದೆ, ಏನ್ ಪವರ್ಸ್ ಇದೆ ಅಂತೆಲ್ಲ ಕೇಳೋ ಪ್ರಶ್ನೆಯನ್ನು ಮಾಡಿದ್ದಾರೆ. ಸರ್ಕಾರದಿಂದ 5 ವರ್ಷದಲ್ಲಿ ಎಷ್ಟು ಹಣ ಬಂದಿದೆ, ಅದರ ಅಕೌಂಟಬಿಲಿಟಿ ಏನು ಅಂತೆಲ್ಲ ಪ್ರಶ್ನೆಗಳನ್ನ ಕೇಳಲಾಗಿದೆ. ಸೊ ತೀವ್ರ ವಿಚಾರಣೆಗೆ ಒಳಪಟ್ಟಿದ್ದಾರೆ ಪ್ರಭಾರಿ ಎಂಡಿ ರಾಜ್ಕುಮಾರ್ ಅವರು. ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಬಯಸ್ತಾ ಇದ್ದಾರೆ. 187 ಕೋಟಿ ಹಣ ಒಮ್ಮೆಲೆ ಖಾತೆಗೆ ಬರೋದಕ್ಕೆ ಕಾರಣ ಏನು, ಸರ್ಕಾರದಲ್ಲಿ ಹಣಕ್ಕೆ ಪ್ರಸ್ತಾವನೆ ಯಾವಾಗ ಸಲ್ಲಿಕೆ ಆಗಿತ್ತು, ಮೌಖಿಕವಾಗಿತ್ತಾ, ನಿಗಮದಲ್ಲಿ ಸೈನಿಂಗ್ ಅಥಾರಿಟಿ ಯಾರ್ಯಾರಿಗೆ ಕೊಡಲಾಗಿದೆ, ಸೈನಿಂಗ್ ಅಥಾರಿಟಿ ಅಂದ್ರೆ ತಮ್ಮ ಇಂಪ್ರೆಷನ್ ಅದೆಲ್ಲ ಯಾರ್ಯಾರಿಗೆ ಪವರ್ಸು ಅಂತ, ನಕಲಿ ಸಹಿ ನಕಲಿ ಸೀಲ್ಗಳನ್ನ ಬಳಸಿ ನಕಲಿ ಖಾತೆಯನ್ನ ತೆರೆಯಲಾಗಿದೆ, ಯಾರಿಗೂ ಇದ್ರ ಬಗ್ಗೆ ಗೊತ್ತಿಲ್ವಾ ಅಥವಾ ಗಮನಕ್ಕೆ ಬಂದಿದ್ರು ಸಹಕರಿಸಿದ್ರಾ, ಎಲ್ಲಾ ಆಯಾಮದಲ್ಲೂ ಕೂಡ ರಾಜ್ಕುಮಾರ್ ಅವರಿಗೆ ಪ್ರಶ್ನೆಯನ್ನ ಇಡಿ ಕೇಳ್ತಾ ಇದೆ. ಬಿಕಾಸ್ ಬೇಸಿಕ್ ಆಗಿ ಮೂಡೋ ಪ್ರಶ್ನೆನೇ, ಹಣಕಾಸು ಇಲಾಖೆಯಲ್ಲಿ ₹1 ಕೂಡ ನ್ಯಾಷನಲೈಸ್ಡ್ ಬ್ಯಾಂಕಿಂದ ಒಂದು ಸೊಸೈಟಿ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಹೋಗಂಗೆ ಇಲ್ಲ. ಅದು ಅದರಲ್ಲಿ 187 ಕೋಟಿ ಟ್ರಾನ್ಸ್ಫರ್ ಆಗುತ್ತೆ ಅಂತಂದ್ರೆ ಹೇಗಿದು, ಯಾರ ಗಮನಕ್ಕೂ ಬರದೆ, ಯಾರ್ದು ತಮ್ಮ ಇಂಪ್ರೆಷನ್ ತಗೊಳ್ದೆ ಹೇಗೆ ಸಾಧ್ಯ ಆಗುತ್ತೆ? ಇಷ್ಟು ದೊಡ್ಡ ಹಗರಣ ನಡೀತಾ ಇದೆ ಅಂತ ಗೊತ್ತಿದ್ರು ಯಾಕೆ ಇದರ ವಿರುದ್ಧ ವಿರೋಧಿಸುವಂತಹ ಧೈರ್ಯವನ್ನ ಆರಂಭದಲ್ಲೇ ಮಾಡಲಿಲ್ಲ? ಇಷ್ಟು ದೊಡ್ಡ ಫೈನಾನ್ಷಿಯಲ್ ಫ್ರಾಡ್ನಲ್ಲಿ ಯಾರ್ಯಾರು ಹೆಗಲಿಗೆ ಹೆಗಲು ಕೊಟ್ಕೊಂಡು ಹಗಲು ದರೋಡೆಯನ್ನ ಮಾಡಿದ್ದೀರಾ ಅಂತ ಇಡಿ ಅಧಿಕಾರಿಗಳು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಾದೇಶ್. ಸದ್ಯಕ್ಕೆ ಪ್ರಭಾರಿ ಎಂಡಿಗೆ ಇನ್ನು ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ, ಇದಕ್ಕೆ ಅವ್ರು ಕೊಡ್ತಾ ಇರುವಂತಹ ಉತ್ತರ ತೃಪ್ತಿದಾಯಕವಾಗಿದೆಯಂತ ಇನ್ಸೈಡ್ ಡೀಟೇಲ್ಸ್ ಏನೇನು ಲಭ್ಯ ಆಗ್ತಾ ಇದೆ? ಕೇವಲ ಪ್ರಭಾರಿ ಎಂಡಿ ಮಾತ್ರ ಇಲ್ಲಿ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆಯಾ ಅಥವಾ ಇತರೆ ಅಧಿಕಾರಿಗಳನ್ನು ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ ಇದೆಯಾ? ಮಮತಾ, ಈಗ ಸದ್ಯಕ್ಕೆ ಏನು ಎಂಡಿ ಇದ್ದಾರೆ, ಪ್ರಭಾರಿ ಎಂಡಿ ರಾಜ್ಕುಮಾರ್ ಜೊತೆಗೆ GM ಆಗಿರುವಂಥ ರಾಜಶೇಖರ್ ಇಬ್ಬರು ಕೂಡ ಈಗ ನಿನ್ನೆ 10 ಗಂಟೆಯಿಂದಲೂ ಕೂಡ ವಿಚಾರಣೆಗೆ ಒಳಪಟ್ಟಿರುವಂಥದ್ದವರು. ರಾತ್ರಿ ಕೂಡ ಅವರನ್ನ ಮನೆಗೆ ಹೋಗೋಕ್ಕೆ ಬಿಟ್ಟಿಲ್ಲ. ಇಡಿ ಅಧಿಕಾರಿಗಳು ಕೂಡ ಇಲ್ಲೇ ಇದ್ದಾರೆ, ಜೊತೆಗೆ ಅವರನ್ನು ಕೂಡ ಇಲ್ಲೇ ಇರಿಸ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಹಲವು ರೀತಿಯಾದಂಥ ಪ್ರಶ್ನೆಗಳನ್ನ ಈಗ ಅವರಿಬ್ಬರಿಗೂ ಕೂಡ ಕೇಳ್ತಾ ಇರುವಂಥದ್ದು. ಅಂದ್ರೆ ಈಗ 187 ಕೋಟಿ ಹಣ ಏನು ಸರ್ಕಾರದಿಂದ ಬಂದಿತ್ತು ನಿಗಮಕ್ಕೆ, ಆ ಹಣಕ್ಕೆ ಯಾವಾಗ ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು, ಜೊತೆಗೆ ಹಣ ಯಾವಾಗ ಬಂತು, ಅಂದ್ರೆ ಪ್ರತಿ ಬಾರಿಯೂ ಪ್ರಸ್ತಾವನೆ ಸಲ್ಲಿಸಿದಾಗ ಅಥವಾ ನಿಗಮಕ್ಕೆ ಹಣ ಬರುವಂಥದ್ದು ಇಂತಿಷ್ಟೇ ಬರುತ್ತಾ ಅನ್ನೋ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಅಥವಾ ಈ ಬಾರಿ ಮಾತ್ರ ಈ ತರದ ಇಷ್ಟು ದೊಡ್ಡ ಮಟ್ಟದ ಅಮೌಂಟ್ ಬಂತ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರುವಂಥದ್ದು. ಒಟ್ಟಾರೆ ಏನು ಅಂದ್ರೆ 187 ಕೋಟಿ ಬಂದಂತ ಸಂದರ್ಭ, ಜೊತೆಗೆ ಹಿಂದಿನ ಸಂದರ್ಭಗಳಲ್ಲೂ ಕೂಡ, ಹಿಂದಿನ ವರ್ಷಗಳಲ್ಲೂ ಕೂಡ ನಿಗಮಕ್ಕೆ ಎಷ್ಟೆಲ್ಲ ಹಣ ಬಂದಿತ್ತು, ಜೊತೆಗೆ ಹಣದ ಅಥಾರಿಟಿ ಯಾರು ಅಂತ, ಪ್ರಮುಖವಾಗಿ ಯಾರ ಸಹಿ ಯಾರ ಮೂಲಕವಾಗಿ ಹಣ ಹೋಗುವಂಥದ್ದು, ಅಂದ್ರೆ ಹಣದ ವ್ಯವಹಾರಗಳು ನಡೀತಾ ಇತ್ತು ಅನ್ನುವಂಥದ್ದು. ಈಗ ಲೆಕ್ಕಾಧಿಕಾರಿ ಪರಶುರಾಮ್ ಅವರನ್ನು ಕೂಡ ಈಗ ಬಂಧನ ಮಾಡಿರುವಂಥದ್ದು, ಅವರ ಬಳಿ ಕೂಡ ಸಾಕಷ್ಟು ಮಾಹಿತಿಯನ್ನು ಈಗ ಕಲೆ ಹಾಕಿರುವಂಥದ್ದು. ಅದ್ರ ಜೊತೆಗೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಹಣದ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಹಣಕಾಸಿನ ವಿಭಾಗದಲ್ಲಿ ಯಾರೆಲ್ಲ ಇದ್ದಾರೆ, ಅಂದ್ರೆ ಅವರ ಅಂಡರ್ ಅಲ್ಲಿ ಯಾರ್ಯಾರೆಲ್ಲ ಬರ್ತಾ ಇದ್ರು, ಯಾವೆಲ್ಲ ಅಧಿಕಾರಿಗಳಿದ್ರು, ಎಷ್ಟು ಜನ ಅಧಿಕಾರಿಗಳಿದ್ರು, ಅವರು ಯಾವ್ಯಾವೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರು, ಅವ್ರಿಗೆ ಯಾವೆಲ್ಲ ಪವರ್ಗಳಿತ್ತು, ಇವೆಲ್ಲವನ್ನು ಕೂಡ ಕೇಳ್ತಾ ಇರುವಂಥದ್ದು ಇಡಿ ಅಧಿಕಾರಿಗಳು. ಇದು ಈಗಲೇ ಮುಗಿಯೋದಿಲ್ಲ, ಏನೆಲ್ಲ ದಾಖಲೆಗಳನ್ನ ಬೇಕು ಎಲ್ಲವನ್ನು ಕೂಡ ಪಡೆಯುವಂತ ಕೆಲಸ ಮಾಡ್ತಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ದದ್ದಲ್ ಅವರ ಕೊಠಡಿಯಲ್ಲಿದ್ದಂಥ ಲಾಕರ್ಗಳು ಹಾಗೆ ತಿಜೋರಿ ಏನಿತ್ತು ಅದನ್ನ ಬೀಗ ಹಾಕಲಾಗಿತ್ತು, ಸೀಸ್ ಮಾಡಲಾಗಿತ್ತು. ಜೊತೆಗೆ ಈ ಪದ್ಮನಾಭ ಏನಿದ್ರು MD ಆಗಿದ್ದಂಥವರು, ಪದ್ಮನಾಭ ಅವರ ಕೊಠಡಿಯಲ್ಲಿ, ಜೊತೆಗೆ ಪರಶುರಾಮ್ ಅವರ ಕೊಠಡಿಯಲ್ಲೂ ಕೂಡ ತಿಜೋರಿಗಳಿದ್ವು, ಡ್ರಾಯರ್ಗಳಿದ್ವು, ಅವಕ್ಕೆ ಲಾಕ್ಗಳಿದ್ದ ಅಂದ್ರೆ ಕೀ ಇರಲಿಲ್ಲ, ಅದಕ್ಕೆ ಕೀ ಮೇಕರ್ಸ್ ಅನ್ನ ಕೂಡ ಕರೆಸಿ ಆ ಕೀಗಳನ್ನ ತೆಗೆಸುವಂಥದ್ದು ಅವೆಲ್ಲವನ್ನು ಕೂಡ ಮಾಡಿದ್ದಾರೆ. ಈಗ ಅಲ್ಲಿನ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆ ಕೇವಲ 187 ಕೋಟಿಗೆ ಮಾತ್ರ ಅವರು ಪ್ರಶ್ನೆಗಳನ್ನ ಕೇಳ್ತಾ ಇಲ್ಲ. ಒಟ್ಟಾರೆ ನಿಗಮ ಪ್ರಾರಂಭ ಆದಾಗಿಂದ ನಿಗಮಕ್ಕೆ ಬರ್ತಾ ಇದ್ದಂತಹ ಹಣ ಎಷ್ಟು, ಖರ್ಚು ಯಾವ ರೀತಿಯಾಗಿ ಆಗ್ತಾ ಇತ್ತು, ನಿಗಮದಿಂದ ಹಣ ಎಲ್ಲೆಲ್ಲಿಗೆ ಟ್ರಾನ್ಸ್ಫರ್ಗಳಾಗ್ತಾ ಇತ್ತು, ಇವೆಲ್ಲವನ್ನು ಕೂಡ ಲೆಕ್ಕ ಹಾಕ್ತಾ ಇದ್ದಾರೆ. ಕೇವಲ ಇದೊಂದರ ಜಾಡನ್ನ ಹಿಡಿದು ಹೊರಟಿಲ್ಲ ಅನ್ಸುತ್ತೆ ಇಡಿ ಅಧಿಕಾರಿಗಳು. ಯಾಕಂದ್ರೆ ಹಲವು ರೀತಿಯಂತಹ ಪ್ರಶ್ನೆಗಳು, ಈ ಹಿಂದಿನ ಹಣ ಎಷ್ಟು ಬರ್ತಾ ಇತ್ತು, ಎಷ್ಟು ಹೋಗ್ತಾ ಇತ್ತು ಎಲ್ಲವನ್ನೂ ಕೂಡ ಕೇಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದು ದೊಡ್ಡ ಮಟ್ಟದ ಹಗರಣ ಮತ್ತಷ್ಟು ಬೆಳಕಿಗೆ ಬರುವಂತ ಸಾಧ್ಯತೆ ಕೂಡ ಇರುವಂತದ್ದು. ಮಮತಾ, ಧನ್ಯವಾದ ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.